ಒಂದು ಮಾತು ಕಡೆ, ಈ ಮದುವೆ ಬಗ್ಗೆ ಯಾರಿಗೂ ಹೇಳೋದೇ ಬೇಡ. ಸುಮ್ಮನೆ ಯಾವುದಾದ್ರೂ ಒಂದು ದೇವಸ್ಥಾನದಲ್ಲಿ ಮಾಡಿ ಮುಗಿಸ್ಬಿಡೋಣ. ಊರ ಜನರ ಕಣ್ಣು ಹದ್ದಿನ ದೃಷ್ಟಿ ಇದ್ದಾಗೆ, ಬಿದ್ದರೆ ಆಳ್ಗೊಂದು ಕಲ್ಲು ಅಂತಾರಲ್ಲ ಹಾಗೆ. ಸುಮ್ಮನೆ ಯಾಕೆ ಯಾವುದು ಗಲಾಟೆ ಇಲ್ಲದೆ ಮುಗಿಸ್ಬಿಡೋಣ. ಅಲ್ಲಮ್ಮ, ನಾವ್ಯಾಕೆ ಹೆದರ್ಕೊಳ್ಬೇಕು? ನಾವೇನ್ ದರೋಡೆ ಮಾಡಿದೀವ ಅಥವಾ ಯಾರನ್ನಾದ್ರೂ ಓಡಿಸ್ಕೊಂಡು ಹೋಗಿದೀವ? ಕಳ್ತನ ಮಾಡೋರ್ಗೆ ಈ ಭಯ ಇರಬೇಕು, ನಮ್ಗಲ್ಲ. ರುಕು, ಅಮ್ಮ ಹೇಳ್ತಿರೋದು ಸರಿ ಅನಿಸ್ತದೆ. ಈ ಜಗಳಗಳ ಮಧ್ಯೆ ಸುಮ್ಮನೆ ಒಂದು ತಾಳಿ ಕಟ್ಟಿಸ್ಕೊಂಡ್ಬಿಟ್ರೆ ಸಾಕು ಅನ್ಸುತ್ತೆ. ಅದೆಲ್ಲ ನಮ್ಮ ಕೈಲಿದ್ಯಾಕ? ಅದನ್ನೆಲ್ಲ ನಾವೇ ನಿರ್ಧಾರ ತಗೊಳಕ್ಕಾಗುತ್ತಾ? ಅವ್ರದ್ದು ದೊಡ್ಡ ಕುಟುಂಬ, ಮಗನ್ ಮದ್ವೆನ ಅದ್ದೂರಿಯಾಗಿ ಮಾಡ್ಬೇಕು ಅಂತ ಆಸೆ ಇಟ್ಕೊಂಡಿರ್ತಾರೆ. ನಾವ್ಯಾಕೆ ನಮ್ಮ ನಿರ್ಧಾರನ ಅವ್ರ ಮೇಲೆ ಹೇರ್ಬೇಕು? ಅವ್ರಿಗೆ ಹೇಗ್ ಬೇಕೋ ಹಾಗೆ ಧೈರ್ಯವಾಗಿ ಮದ್ವೆ ಆಗ್ಬೇಕು. ಏನೋ ಅದ್ದೂರಿ ಮದ್ವೆನಾ ಅಂತ ಕೊಲೆಗಡಕರು ಫ್ಯಾಮಿಲಿ ಜೊತೆ ಸಂಬಂಧ ಬೆಳೆಸ್ತಾರದೆ ನಾವು ಮರ್ಯಾದೆ ಬಿಡೋ ಅಂತ ಕೆಲ್ಸ. ಅಂತದ್ರಲ್ಲಿ ಮೆರವಣಿಗೆ ಬೇರೆ ಮಾಡ್ತೀರಾ? ಬಾಯಿ ಮುಚ್ಕೊಂಡಿದ್ರೆ ಸರಿ ಭವ್ಯ. ಯಾಕೆ ಬಾಯಿ ಮುಚ್ಕೊಂಡಿರ್ಬೇಕು? ನಾನೇನ್ ತಪ್ಪು ಮಾತಾಡ್ದೆ ಇವಾಗ? ಅಣ್ಣ ಓದ್ಲಿಕ್ಕೆ ಬಂದಿರೋ ಈ ಭಿಕ್ಷೆ ನಮಗ್ ಬೇಕಾ? ನನಗಂತೂ ಸಂಬಂಧನೇ ಬೇಡ. ಅವ್ರದ್ದು ನನಗ್ ಕಾವ್ರೆ ಕಾಸಷ್ಟು ಮರ್ಯಾದೆನೂ ಕೊಡಲ್ಲ. ಬಾಯಿ ಮುಚ್ಕೊಂಡಿರು ಅಂತ ಹೇಳ್ದೆ ತಾನೆ. ನಿಮ್ಮಣ್ಣ ಹೋದ್ಮೇಲೆ ಈ ಮನೆ ದಿಕ್ಕಾಪಾಲಾಗಿದೆ. ಗಂಡು ದಿಕ್ಕಿಲ್ದಿರೋ ಮನೆ ಅಂದ್ರೆ ಬರಿಗೈಯಲ್ಲಿ ಕೆಂಡ ಹಿಡ್ದಾಗೆ. ಈಗಲೇ ಇದೆಲ್ಲ ಅರ್ಥ ಆಗಲ್ಲ. ಅರ್ಥ ಆಗೋದಕ್ಕೆ ಇನ್ನು ಟೈಮ್ ಇದೆ. ಅಲ್ಲಿವರೆಗೂ ಸುಮ್ಮನಿರ್ಬೇಕು. ನಿನಗೆ ಇಷ್ಟು ರೋಷ ಕೋಪ ಇರ್ಬೇಕಾದ್ರೆ ಇನ್ನು ನನಗೆ? ನಾನು ಹೆತ್ತ ಮಗನ್ ಕಳ್ಕೊಂಡಿದ್ದೀನಿ. ಮದುವೆ ಆಗ್ಬೇಕಾಗಿದ್ದ ಮಗಳ ಬದುಕು ಬೀದಿಗೆ ಬಂದ್ ನಿಂತಿದೆ. ನನಗೇನಾಗ್ತಿದೆ ಅಂತ ಸ್ವಲ್ಪನಾದ್ರೂ ಯೋಚನೆ ಮಾಡಿದೀಯಾ? ಹಳಿ ತಪ್ಪಿರೋ ಬದುಕಿಗೆ ಒಂದು ದಾರಿ ತೋರಿಸ್ಬೇಕು ಅಂತ ನಾನಿದ್ರೆ ನೀನು ಸರಿ ತಪ್ಪು ಅಂತ ಚರ್ಚೆ ಮಾಡ್ಕೊಂಡು ಕೂತಿದೀಯಾ? ಇಷ್ಟು ವರ್ಷ ಬಾಳಿ ಬದುಕಿ ಕಷ್ಟ ಸುಖ ಕಂಡಿರೋ ನಾನು ಈಗ ನಿನ್ನಿಂದ ಪಾಠ ಕಲಿಬೇಕಾ? ಅಮ್ಮ, ಸಮಾಧಾನ ಮಾಡ್ಕೊ. ಭವ್ಯ, ಮೊದಲು ಅಳೋದು ನಿಲ್ಸು. ನೋಡು, ಎಲ್ರು ಒಳ್ಳೇದಕ್ಕೆ ಮಾತಾಡ್ತಿದೀವಿ. ನಾವ್ ಯಾರು ಮನ್ಸು ಕೆಡ್ಸ್ಕೊಳ್ಳೋದು ಬೇಡ. ಮೊದಲು ಸಮಾಧಾನ ಮಾಡ್ಕೊಳ್ಳಿ. ಕಂದ, ನೀನು ಈ ಮನೆ ಕೈ ಕೂಸು. ನಿನ್ ತಲೆಯಲ್ಲಿ ಇಷ್ಟೆಲ್ಲ ಯೋಚನೆಗಳು ಬರಬಾರ್ದು. ನೀನು ಮಗು ಥರ ಇದ್ರೇನೆ ಚಂದ. ಅರ್ಥ ಆಯ್ತಾ? ಅಮ್ಮ, ತಿಂಡಿ ಹಾಕೊಡು, ನಂಗೆ ಲೇಟ್ ಆಗ್ಬಿಡುತ್ತೆ, ನಾನು ಹೊರಡ್ಬೇಕು. ಸರಿ ಪುಟ್ಟ. ಕಲ್ಯಾಣಿ, ತಟ್ಟೆ ತಗೊಂಬ. ಬಾರೆ.